ಇನ್ನು ರೆಗ್ಯುಲರ್ ಬೇಲಿಗಾಗಿ ಹೈಕೋರ್ಟ್ ಮೊರೆ ಹೋಗಿರುವಂತಹ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ದರ್ಶನ್ ಪರವಾಗಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಇವತ್ತು ಸುದೀರ್ಘ ವಾದವನ್ನು ಕೂಡ ಮಂಡಿಸಿದ್ದಾರೆ ಹೈಕೋರ್ಟ್ನಲ್ಲಿ. ಈ ವೇಳೆ ಅನೇಕ ಅಂಶಗಳನ್ನು ಉಲ್ಲೇಖಿಸಿ ಅವರು ವಾದವನ್ನು ಮಂಡಿಸಿರುವಂಥದ್ದು. ಇನ್ನು ಗೈಡ್ಲೈನ್ಗಳನ್ನು ಪೊಲೀಸರು ಸಂಪೂರ್ಣವಾಗಿ ಉಲ್ಲಂಘಿಸಿದ್ದಾರೆ ಅವರು ಅಂತ ಉಲ್ಲೇಖಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಕೂಡ ಸಿ.ವಿ. ನಾಗೇಶ್ ಉಲ್ಲೇಖಿಸಿದ್ದಾರೆ. ಬೇಲ್ ಅರ್ಜಿಗೆ ನಾಳೆ ಕೌಂಟರ್ ಕೂಡ ಕೊಡ್ತಾರೆ. ಅಂತಂದರೆ ಏನಿವತ್ತು ವಾದವನ್ನು ಮಂಡಿಸಿದಾರಲ್ಲ, ಆ ವಾದವನ್ನು ಮಂಡಿಸಿದ್ದಕ್ಕೆ ಪ್ರತಿವಾದವನ್ನು ನಾಳೆ SP ಪ್ರಸನ್ನ ಕುಮಾರ್ ಅವರು ಮಂಡಿಸ್ತಾರೆ ಕೋರ್ಟ್ನಲ್ಲಿ. ಇನ್ನು ಇದರಲ್ಲಿ ಪ್ರಮುಖವಾಗಿ ಜಡ್ಜ್ ಕೂಡ ಈಗಾಗಲೇ ಮಧ್ಯಂತರ ಜಾಮೀನು ಏನಿದೆ, ಆ ಮಧ್ಯಂತರ ಜಾಮೀನನ್ನು ರೆಗ್ಯುಲರ್ ಬೇಲ್ ಆಗಿ ಈಗ ಕನ್ವರ್ಟ್ ಮಾಡೋದಕ್ಕೆ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಒಂದು ಪ್ರೊಸೀಜರ್ ಏನಿದೆ, ಆ ಎಲ್ಲ ಪ್ರೊಸೀಜರ್ಗಳಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ರೆಗ್ಯುಲರ್ ಬೇಲ್ ಬಗ್ಗೆನೂ ಕೂಡ ಇವತ್ತು ಕೋರ್ಟ್ನಲ್ಲಿ ಪ್ರಶ್ನೆಯನ್ನು ಮಾಡಲಾಗಿತ್ತು. ಸ್ವತಃ ಜಡ್ಜ್ ಪ್ರಶ್ನೆಯನ್ನು ಮಾಡಿದ್ದಾರೆ. ಮಧ್ಯಂತರ ಜಾಮೀನು ಏನಾಯಿತು, ಆಪರೇಷನ್ ಕತೆ ಎಲ್ಲಿಗೆ ಬಂತು ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಕ್ಕೆ ಸಿ.ವಿ. ನಾಗೇಶ್ ಅವರು ಕೂಡ ದರ್ಶನ್ ಅವರಿಗೆ BP-ಯಲ್ಲಿ ವ್ಯತ್ಯಾಸ ಇದೆ, ಅಂದರೆ ರಕ್ತದೊತ್ತಡದಲ್ಲಿ ಸರಿಯಾದಂತಹ ಕ್ರಮದಲ್ಲಿ ಇಲ್ಲ, ಹೀಗಾಗಿ ಒಂದು ಹೈ BP ಆಗಿರೋದ್ರಿಂದಾಗಿ ಈ ಒಂದು ಸರ್ಜರಿ ಮಾಡೋದು ಸ್ವಲ್ಪ ತಡವಾಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಪೊಲೀಸರ ವಿರುದ್ಧವಾಗೂ ಕೂಡ ಅವರು ಪೊಲೀಸರ ತನಿಖೆ ಸರಿಯಾಗಿಲ್ಲ ಅನ್ನೋ ಒಂದು ಆಯಾಮದಲ್ಲಿ ಸುದೀರ್ಘವಾದ ವಾದವನ್ನು ಕೂಡ ಮಂಡಿಸಿರುವಂಥದ್ದು. ಕೇಸ್ ಡೈರಿಯಲ್ಲಿ ಎಲ್ಲ ಉಲ್ಲೇಖ ಮಾಡಬೇಕು, ಅದಾಗಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಅವರು ವಾದವನ್ನು ಮಂಡಿಸಿರುವಂಥದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಶಿಬಿರೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭವ್ಯ, ನೋಡ್ತಾ ಇದ್ದೀವಿ ಸಿ.ವಿ. ನಾಗೇಶ್ ಅವರ ವಾದ ಏನಿತ್ತಲ್ಲ, ಅದು ಪೊಲೀಸರ ವಿರುದ್ಧವಾಗಿಯೇ ಬೆಟ್ಟು ಮಾಡಿ ತೋರಿಸುವಂತೆ ವಾದವನ್ನು ಮಂಡಿಸಿರುವಂಥದ್ದು. ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ ಅವರು ವಾದವನ್ನು ಮಂಡಿಸಿದ್ದಾರೆ, SP ಅವರು ನಾಳೆ ಎಷ್ಟೊತ್ತಿಗೆ ವಾದವನ್ನು ಮಂಡಿಸ್ತಾರೆ, ಅವರು ಏನೆಲ್ಲ ಅಂಶಗಳನ್ನು ಇಟ್ಕೊಂಡು ವಾದವನ್ನು ಮಂಡಿಸ್ಬೋದು ಅಂತ? ಎಸ್ ವಿಶ್ವ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇವತ್ತಿಗೆ ಅಂದ್ರೆ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ವಾದವನ್ನ ಮುಕ್ತಾಯಗೊಳಿಸಿರುವಂತದ್ದು. ಸೊ ನಾಳೆ ಇದಕ್ಕೆ ಕೌಂಟರ್ ಆಗಿ SP ಅವರು ವಾದವನ್ನ ಕೂಡ ಮಂಡನೆ ಮಾಡಲಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಇವತ್ತು ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು ಅಂದ್ರೆ ವಾದ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಆಧರಿಸಿ ವಾದವಾಗಿತ್ತು. ಅಂದ್ರೆ ನರೇಂದ್ರ ಸಿಂಗ್ ಆಗಿರ್ಬೋದು, ವಿಜಯ್ ಕುಮಾರ್ ಆಗಿರ್ಬೋದು, ಮಲ್ಲಿಕಾರ್ಜುನ ಸೇರಿದಂತೆ ಪ್ರತ್ಯಕ್ಷದರ್ಶಿಗಳು ಯಾವ ರೀತಿಯಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಗೇನೆ ಪೊಲೀಸರ ಮುಂದೆ ಹೇಳಿಕೆಯನ್ನ ಹೇಳಿದ್ದಾರೆ, ಅದರ ಆಧಾರದ ಮೇರೆಗೆ ಬಲವಾದ ಒಂದು ವಾದವನ್ನ ಮಂಡನೆ ಮಾಡಿದ್ರು. ಅಷ್ಟು ಮಾತ್ರವಲ್ಲದೆ ಏನು ಈಗ ದರ್ಶನ್ ಅವರು ಅನಾರೋಗ್ಯ ಹಿನ್ನೆಲೆಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಸೊ ಈ ಸಂದರ್ಭದಲ್ಲಿ ಮಧ್ಯಂತರ ಜಾಮೀನಿಗೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಪ್ರಶ್ನೆಯನ್ನ ಕೂಡ ಕೇಳ್ತಾರೆ. ಸೊ ಈ ಸಂದರ್ಭದಲ್ಲಿ BP ವೇರಿಯೇಷನ್ ಸಮಸ್ಯೆಯಿಂದ ಬಳಲುತ್ತಿರೋದ್ರಿಂದ ಅರ್ಜಿದಾರರಿಗೆ ಯಾವಾಗ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಬೇಕಂತ ವೈದ್ಯರು ಇನ್ನೂ ಕೂಡ ವೈದ್ಯಕೀಯ ವರದಿಯಲ್ಲಿ ತಿಳಿಸಿಲ್ಲ. ಸೊ ಮುಂಬರುವಂತಹ ದಿನಗಳಲ್ಲಿ ಇದರ ಮಾಹಿತಿಯನ್ನ ಕೂಡ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಸೊ ನೀವ್ ಹೇಳಿದಾಗೆ ಸಿ.ವಿ. ನಾಗೇಶ್ ಅವರ ವಾದ ಪೊಲೀಸರ ತನಿಖೆ ಸರಿ ಇಲ್ಲ, ಅಂದ್ರೆ ಸಾಕ್ಷಿಗಳನ್ನ ತಾವಾಗೆ ಸೃಷ್ಟಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ವಾದವನ್ನ ಮಂಡನೆ ಮಾಡಿದ್ರು. ಸೊ ಹೀಗಾಗಿ ಇದಕ್ಕೆ ನಾಳೆ SP ಅವರು ಯಾವ ರೀತಿ ಕೌಂಟರ್ ಆಗಿ ಒಂದು ದರ್ಶನ್ ಪರ ಜಾಮೀನಿಗೆ ಒಂದು ಕೌಂಟರ್ ಆಗಿ ವಕಾಲತ್ತನ್ನು ವಹಿಸ್ತಾರೆ ಅನ್ನೋದಿಲ್ಲಿ ಪ್ರಮುಖವಾಗಿದೆ. ಯಾಕಂದ್ರೆ ಸಿ.ವಿ. ನಾಗೇಶ್ ಅವರ ವಾದದಲ್ಲಿ ಪ್ರತ್ಯಕ್ಷದರ್ಶಿಗಳ ಸಾಕ್ಷಿಗಳಾಗಿರ್ಬೋದು, SSL ರಿಪೋರ್ಟರ್ ಆಗಿರ್ಬೋದು, ಹಾಗೇನೆ PSI ವಿನೋದ್ ಅವರ ಹೇಳಿಕೆ ಆಗಿರ್ಬೋದು, ಸೊ ಎಲ್ಲವನ್ನ ಕೂಡ ತಿರುಚಲಾಗಿದೆ, ತಿರುಚಿ ಚಾರ್ಜ್ ಶೀಟ್ ಅಲ್ಲಿ ಫೈಲ್ ಮಾಡಲಾಗಿದೆ ಅನ್ನೋ ರೀತಿಯಲ್ಲೇ ವಾದವಾಗಿತ್ತು. ಸೊ ನಾಳೆ SP ಅವರು ಯಾವ ರೀತಿ ವಾದ ಮಾಡ್ತಾರೆ ಅನ್ನೋದಿಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ವಿಶ್ವ ಈ ಹಿಂದೆ ಕೂಡ ಸಿಟಿಸ್ವಿಲ್ ನ್ಯಾಯಾಲಯದಲ್ಲಿ ಕೂಡ ವಾದ ಪ್ರತಿವಾದ ಮಾಡುವ ಸಂದರ್ಭದಲ್ಲಿ ಇವರು ಪೊಲೀಸರ ತನಿಖೆನೇ ಸರಿಯಿಲ್ಲ ಅನ್ನೋ ರೀತಿ ಸಿ.ವಿ. ನಾಗೇಶ್ ಅವರು ವಾದ ಮಾಡಿದ್ರು. ಸೊ ಈಗ ಹೈಕೋರ್ಟ್ ಅಲ್ಲಿ ಕೂಡ ಅದೇ ರೀತಿಯಾದಂತಹ ವಾದವನ್ನ ಮಾಡ್ತಾ ಇದ್ದಾರೆ. ಸೊ ಅಷ್ಟು ಮಾತ್ರವಲ್ಲದೆ ಚಾರ್ಜ್ ಶೀಟ್ ನಲ್ಲಿರುವಂತಹ ಲೋಪದೋಷಗಳನ್ನ ಮುಂದಿಟ್ಟುಕೊಂಡು ಇವರು ವಾದ ಮಾಡ್ತಾ ಇರುವಂತದ್ದು. ಸೊ ಈಗ SP ಅವರು ನಾಳೆ ವಾದ ಮಾಡಿದ ನಂತರ ದರ್ಶನ್ಗೆ ರೆಗ್ಯುಲರ್ ಜಾಮೀನು ಸಿಗುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿದೆ. ಯಾಕಂದ್ರೆ ಈಗಾಗಲೇ ಅವರು ಮಧ್ಯಂತರ ಜಾಮೀನನ್ನ ಪಡೆದು 6 ವಾರಗಳ ಕಾಲ ಹೊರಗಡೆ ಇರುವಂತದ್ದು, ಇನ್ನೇನು 10-15 ದಿವಸಗಳ ಮಾತ್ರ ಬಾಕಿ ಉಳಿದಿರುವಂತದ್ದು. ಸೊ ಹೀಗಾಗಿ ಇವ್ರಿಗೆ ರೆಗ್ಯುಲರ್ ಜಾಮೀನು ಪಡಿಲೇಬೇಕಾದಂತಹ ಅನಿವಾರ್ಯ ಇರುವಂತದ್ದು. ಸೊ SP ಅವರ ವಾದದ ನಂತರ ಯಾವ ರೀತಿಯಾದಂತಹ ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿದೆ. ವಿಶ್ವ, ಧನ್ಯವಾದ ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.